ಸರ್ಕಾರ ಅದನ್ನ ರದ್ದು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡಲಿಕ್ಕೆ ನಾವು ವಿವಿಧ ಸಂಘ ಸಂಸ್ಥೆಗಳ ಜೊತೆ ಸಮಾಲೋಚನೆ ಮಾಡಿ ತೀರ್ಮಾನ ಕೈಗೊಳ್ಬೇಕಾಗ್ತದೆ. ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ದುರ್ಯೋಧನ ಹಠ ಮಾಡಿ ಏನಾದ, ಸರ್ವನಾಶ ಆದ. ಹಂಗೆ ಜನಾಭಿಪ್ರಾಯದ ವಿರುದ್ಧ ಹೋಗಬೇಡಿ, ಆಡಳಿತ ನಡೆಸೋರು. ಮೈಸೂರು ದಸರಾ ನಮ್ಮ ನಾಡ ಹಬ್ಬ. ಚಾಮುಂಡಿ ತಾಯಿ ನಮ್ಮ ನಾಡ ದೇವತೆ. ಈ ದಸರಾ ಹಬ್ಬದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಆ ಪರಂಪರೆ ಉಳಿಸ್ಕೊಂಡು ಹೋಗ್ಬೇಕು. ಧಾರ್ಮಿಕ ಕಾರ್ಯಕ್ರಮದ ಹೆಸರಿನಲ್ಲಿ ಅಧರ್ಮದ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೆಪದಲ್ಲಿ ಅಸಾಂಸ್ಕೃತಿಕ ಕ್ರೀಡೆಗಳನ್ನು ಮಾಡಲಿಕ್ಕೆ ಹೋಗಬೇಕು. ಈಗಾಗಲೇ ಸಮಾಜದಲ್ಲಿ ನೈತಿಕತೆ ಅಧಂಪತನದಂತ ಹೋಗಿದೆ. ಮತ್ತು ಪಾತಾಳಕ್ಕೆ ಹಾಕಿ ತುಳಿಲಿಕ್ಕೆ ಹೋಗಬೇಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ಕೊಳ್ಳಿಕ್ಕಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಏನ್ ನೋಡಿದಾಗ ಪೊಲೀಸ್ ಸಿಬ್ಬಂದಿ ಅವ್ರು ನಮಗೆ ರಕ್ಷಣೆ ಕೊಡ್ಲಿಕ್ಕೆ ಬಂದಿದ್ದಾರೋ ಇಲ್ಲ ಈ ಭೂಮಿ ತಾಯಿಯ ಪರಿಸರ ರಕ್ಷಣೆ ಮಾಡಲಿಕ್ಕೆ ರಕ್ಷಣೆ ಕೊಡ್ಲಿಕ್ಕೆ ಬಂದಿದ್ದಾರೋ ಅಂತ ಹೇಳಿ ಕೇಳಬೇಕಾಗ್ತದೆ ಆಡಳಿತ ವರ್ಗವನ್ನು. ಯಾವ ಆಡಳಿತ ವರ್ಗ ಇದೆ, ಯಾವುದನ್ನ ಧ್ವಂಸ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಡಿ ಅಂತ ಹೇಳಿಕ್ ಬಂದಿದ್ದೀವಿ. ನೀವು ನಮ್ಮ ಜೊತೆ ಕೈ ಜೋಡಿಸಿ, ರಕ್ಷಕರಲ್ವ ನೀವು. ಈ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ನೀವು ಕೈ ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಕಮಲವನ್ನ ಪರಿಚಯ ಮಾಡಿಸ್ತಾರಂತೆ. ಎಲ್ಲರೂ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಅನ್ಯತಾ ಭಾವಿಸ್ಕೊಳ್ದೇ ಇದ್ರೆ ತಾಯಿಂದರು ಮುಂಬೈನಲ್ಲಿ ಎಂಥದ್ದು ಕೆಂಪು ದೀಪದ ರೆಡ್ ಲೈಟ್ ಏರಿಯಾ ಇದೆಯಂತೆ. ಹಂಗಾರೆ ಅದನ್ನು ಪರಿಚಯ ಮಾಡಿಸ್ತೀನಿ ಅಂತ ಕೇಳ್ಬೇಕಾಗ್ತದೆ. ನಾನು ನೀವೇ ಹೇಳ್ತೀರಿ ಸರ್ಕಾರದವರು, ಇವರೆಲ್ಲ ರೈತ ಸಂಘದವರು ಇತರೆ ಸಂಘದವರು ಹೋರಾಟ ಮಾಡ್ತಾ ಇದ್ದಾರೆ. ನಾಲೆಗಳಿಗೆ ನೀರು ಕೊಡ್ಲಿಕ್ಕೆ ನಮ್ಮಲ್ಲಿ ನೀರಿಲ್ಲ, ಬೆಳೆ ಬೆಳಿಬೇಡಿ ಹೇಳಿಲ್ವಾ? ಬೆಳೆ ಬೆಳಿಬೇಡಿ ಅಂತ ಹೇಳಿದ. ಈ ವರ್ಷ ಈ ಶತಮಾನದಲ್ಲೇ ನಾವ್ಯಾರು ಕಂಡು ಕೇಳರಿಯದ ಭೀಕರ ಬರಗಾಲವನ್ನು ನಾವು ನೋಡ್ತಾ ಇದ್ದೀವಿ. ಮಳೆ ಇಲ್ಲದೆ ಇದ್ರೆ ಬೆಳೆ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ. ಬೆಳೆನೇ ಬೆಳೀದೇ ಇದ್ರೆ ಏನ್ ತಿಂತಾರೆ? ಒಂದೊಂದು ಹನಿ ನೀರು ಕೂಡ ಬಹಳ ಮುಖ್ಯ. ಒಂದು ಹನಿ ನೀರನ್ನು ಕೂಡ ಪೋಲ್ ಮಾಡಬೇಡಿ ಅಂತೇಳಿ ಸರ್ಕಾರದವರೇ ಘೋಷವಾಕ್ಯಗಳನ್ನು ಬರೆದಿದ್ದಾರೆ, ಹೌದಲ್ವ? ಇಲ್ಲಿಗೆ ಎಲ್ಲಿ ಲಕ್ಷಾಂತರ ಲೀಟರ್ ನೀರಿನಿಂದ ತರ್ತಾರೆ, ಬೆಳೆ ಬೆಳೆಯಕ್ಕೆ ನೀರಿಲ್ವಂತೆ. ಕ್ರೀಡೆಯ ಹೆಸರಿನಲ್ಲಿ ಲೂಟಿ ಮಾಡಲಿಕ್ಕೆ ಜನರ ತೆರಿಗೆ ಹಣವನ್ನ ನಿಂತಿದ್ದಾರೆ. ಇದು ಸುತರಾಂ ನಾವು ಒಪ್ಪಲಿಕ್ಕೆ ಸಾಧ್ಯನ ಹೇಳಿ. ಪ್ರಜ್ಞಾವಂತ ಎಲ್ಲ ನಾಗರಿಕರು, ಮಹಿಳೆಯರು, ಪ್ರಮುಖರು, ಯುವಕರು, ವಿದ್ಯಾರ್ಥಿಗಳು ಎಲ್ಲ ಒಟ್ಟುಗೂಡಿ ಇದನ್ನು ವಿರೋಧ ಮಾಡದೇ ಇದ್ರೆ ಈ ನಾಡು, ಈ ರಾಜ್ಯ ಯಾವ ಕಡೆ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ? ಮುಂದಿನ ಪೀಳಿಗೆಗೆ ಸ್ವರ್ಗವಾಗಿದ್ದ ಭೂಮಿಯನ್ನ ನರಕ ಮಾಡಿಕೊಟ್ಟು ಹೋಗ್ಲಿಕ್ಕೆ ಇದ್ದೀರಾ ನೀವು? ನಾವು ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ, ಅಭಿವೃದ್ಧಿ ವಿರೋಧ ಮಾಡ್ತೀವಿ. ಪ್ರಗತಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡಬಾರದು. ಪ್ರಗತಿಯ ಜೊತೆಯಲ್ಲಿಯೇ ಪ್ರಕೃತಿಯನ್ನ, ಪರಿಸರವನ್ನ ರಕ್ಷಣೆ ಮಾಡದೇ ಇದ್ರೆ ನಾವಿವತ್ತೆಲ್ಲ ಇಷ್ಟೆಲ್ಲ ಅನಾಹುತಗಳನ್ನು ನೋಡ್ತಾ ಇದ್ದೀವಿ. ವಾತಾವರಣದಲ್ಲಿ ತಾಳ ಮೇಳ ತಪ್ತಾ ಇದೆ. ಕಾರಣ ಪರಿಸರ ನಾಶ. ಇಲ್ಲಿ ಮರ ಕಡಿದ್ಬಿಟ್ಟು ಕಮಲದ ತೇಡಿ ಮಾಡಲಿಕ್ಕೆ ಸಚಿವರು ಹೇಳ್ತಾರೆ ಅಕ್ರಮವಾಗಿ ಮರ ಕಡ್ದವ್ರು ಅಂತ.
ಒಂದೊಂದು ಮರ ಕಡಿಲಿಕ್ಕೂ ಕೂಡ ನೂರಾರು ಬಾರಿ ಯೋಚನೆ ಮಾಡಬೇಕು. ಇಂತಹ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ನಮ್ಮ ನಿವೃತ್ತ ಜನರಲ್ ಹೇಳ್ತಾ ಇದ್ರು, ಪರಿಸರ ಎಷ್ಟು ಮಟ್ಟಿಗೆ ನಾಶ ಆಗಿದೆ ಅಂತ. ಯಾರು ಕಡಿಸಿದರು, ಯಾರು ಕಡಿದವರು, ಏನ್ ಕ್ರಮ ಕೈಗೊಂಡಿದ್ದೀರಿ? ರಕ್ಷಣಾ ಇಲಾಖೆ ಇದೆಯಲ್ಲ, ಏನ್ ಮಾಡಿದ್ದೀರಿ? ತೋರ್ಪಡಿಕೆಗೆ ಕೇಸ್ ಬುಕ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ರೆ ಸಾಕಾಗೋದಿಲ್ಲ. ತಾಯಿಯನ್ನ ಕಗ್ಗೊಲೆ ಮಾಡಿದಂಗೆ ವೃಕ್ಷ ಮಾತೆಯನ್ನ ಕಡಿದ್ರೆ ಅವರು, ನಿಮ್ ತಾಯಿಗೆ ಯಾರಾದ್ರೂ ಕೊಲೆ ಮಾಡಿದ್ರು ಸುಮ್ಮನಾಗ್ತೀರೇನು? ವೃಕ್ಷ ಮಾತೆಯನ್ನೇ ಕೊಲೆ ಮಾಡಿದ್ದಾರೆ, ಅಕ್ರಮವಾಗಿ ಕಡ್ದಿದ್ದಾರೆ ಅಂತ ಹೇಳ್ತೀರಿ. FIR ಹಾಕಿದ್ದೀವಿ, ಆಗೋಯ್ತು. ಯಾರನ್ನ ದಸ್ತಗಿರಿ ಮಾಡಿದ್ದೀರಿ? ಯಾರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀರಿ? ನ್ಯಾಯಾಂಗ ಬಂದರೆ ಕಳಿಸಿದ್ದೀರಿ? ಯಾರಿಗೆ ರಕ್ಷಣೆ ಕೊಡ್ತಾ ಇದ್ದೀರಿ ನೀವು? ಆಡಳಿತ ಇರ್ತಕ್ಕಂಥದ್ದು ಸಮಾಜದ ಸುಸ್ಥಿರತೆಯನ್ನ ಕಾಪಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ. ನಾವು ಅದರ ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀವಿ. ನೀವು ನಮಗೆ ಕಾಯಕ್ಕೆ ಬಂದಿದ್ದೀವಿ, ಏನಾದ್ರು ಮಾಡ್ಬೇಕಲ್ಲ, ನಾವೇನು ಮಾಡ್ಲಿಕ್ಕೆ ಹೋಗೋದು. ನಮ್ದೇನಿದ್ರು ಶಾಂತಿಯುತವಾದಂಥ, ಅಹಿಂಸಾತ್ಮಕವಾದಂಥ